ಖ್ಯಾತ ಜ್ಯೋತಿಷಿ ಅಂತ ಕರೆಸಿಕೊಳ್ತಾ ಇದ್ದ ಕಮಲಾಕರ ಭಟ್ಟರ ಒಂದೊಂದೇ ಪುರಾಣ ಬಿಚ್ಚಿಕೊಳ್ತಾ ಇದೆ. ಒಂದ್ ಕಾಲದಲ್ಲಿ ಖಾಲಿ ಬಾಟಲ್ ಜೊತೆಗೆ ಕಡ್ಲೆಪುರಿ ಮಾರ್ತಾ ಇದ್ದಂತಹ ಭಟ್ಟರ ಚರಿತ್ರೆ ಬಿಚ್ಚಿಕೊಂಡಿದೆ. ಹೆಣ್ಣು ಅಂದ್ರೆ ಮಾಯೆ, ಹೆಣ್ಣು ಅಂದ್ರೆ ಕೋಮಲೆ. ಹೀಗಾಗಿಯೇ ಹೆಣ್ಣು ಒಲಿದ್ರೆ ಮಾತ್ರ ಅದೃಷ್ಟ ಅನ್ನೋದು. ಅದೇ ಬಲವಂತವಾಗಿ ಹಿಂದೆ ಬಿದ್ರೆ ನಡೆಯೋದು ದುರಂತ ಕಥೆಗಳೇ. ಯಾಕಂದ್ರೆ ಹೆಣ್ಣು ಹೊಂದಿನ ಆಸೆಗೆ ಬಿದ್ದವರು ಉಳಿದ ಇತಿಹಾಸವೇ ಇಲ್ಲ. ಅದರಲ್ಲೂ ಇಂಥ ಮಾಯಾಂಗಣಿಯರ ಜಾಲಕ್ಕೆ ಬಿದ್ರಂತೂ ಮುಗಿದೇ ಹೋಯ್ತು. ಬದುಕು ಅನ್ನೋದು ಮೂರಾ ಬಟ್ಟೆಯಾಗಿ ಹೋಗತ್ತೆ. ಅದೆಷ್ಟೇ ದೊಡ್ಡವರಾದ್ರೂ ಸರಿ, ಯಾವ ಹುದ್ದೆಯಲ್ದಿದ್ರೂ ಸರಿ, ಕಾಮದ ಮೋಹ ಕನಸ್ನಲ್ದು ಕಾಡೋದಕ್ಕೆ ಶುರುವಾಗತ್ತೆ. ಈ ಕಮಲಾಕರ್ ಭಟ್ನ ಕಥೆಯು ಇಂಥದ್ದೇ. ಚಂದ್ರಚಕೋರಿ ಹಿಂದೆ ಬಿದ್ದಿದ್ದ ಕಮಲಾಕರ್ ಭಟ್ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಕುಣಿದಾಡ್ತಿದ್ರು. ಅದೇ ಕುಣಿದಾಟವೇ ಈಗ ಕುತ್ತಿಗೆಗೆ ಬಂದು ನಿಂತಿದೆ. ಆಂಟಿ ಆಸೆಗೆ ಬಿದ್ದಿದ್ದ ಕಮಲಾಕರ್ ಭಟ್ನ ಒಂದೊಂದೇ ಪುರಾಣ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಖಾಲಿ ಬಾಟಲ್ ಕಡ್ಲೆಪುರಿ ಮಾರ್ತಿದ್ದ ಕಮಲಾಕರ್ ಭಟ್. ವೀಳ್ಯದೆಲೆ ಭಟ್ಟರ ಪುಂಗಿ ಪುರಾಣ ಪಟ ಬಯಲು. ಕಮಲಾಕರ್ ಭಟ್ ಸ್ವಯಂ ಘೋಷಿತ ಮಹಾನ್ ಜ್ಯೋತಿಷಿ. ಅಂಗೈಯಲ್ದೆ ಬ್ರಹ್ಮಾಂಡ ತೋರಿಸ್ತೀನಿ ಅಂತಿದ್ದ ಮಾತಿನ ಮಲ್ಲ. ಹೀಗಾಗಿಯೇ ರಾಜಕೀಯ ನಾಯಕರಿಂದ ಹಿಡಿದು ದೊಡ್ಡ ದೊಡ್ಡವರೆಲ್ಲ ಈತನಿಗೆ ಪರಿಚಯ ಬಿದ್ರು. ಈತನ ಬಳಿ ಜ್ಯೋತಿಷ್ಯ ಕೇಳೋದಕ್ಕೆ ಜನ ಮುಗಿ ಬೀಳ್ತಿದ್ರು. ಆ ಮಟ್ಟಿಗೆ ಹೆಸರು ಮಾಡಿದ್ದಾಗಿದೆ ಕಮಲಾಕರ್ ಭಟ್. ಈಗ ಕಂಬಿ ಹಿಂದೆ ಸೇರಿದ್ದಾನೆ. ಆಂಟಿಯ ಸೆರಗು ಹಿಡ್ಕೊಂಡು ಹೋಗಿ ಜೈಲುವಾಸ ಅನುಭವಿಸ್ತಿದ್ದಾರೆ. ಯಾವಾಗ ಕಮಲಾಕರ್ ಭಟ್ ಅಂತರಾದ್ರು, ಇವರ ಒಂದೊಂದೇ ಪುರಾಣಗಳು ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಇವತ್ತು ಖ್ಯಾತ ಜ್ಯೋತಿಷಿ ಅಂತ ಕರೆಸ್ಕೊಳ್ತಿದ್ದ ಕಮಲಾಕರ್ ಭಟ್ ಒಂದು ಕಾಲದಲ್ಲಿ ವೀಳ್ಯದೆಲೆ ವ್ಯಾಪಾರ ಮಾಡ್ತಿದ್ರಂತೆ. ಕಮಲಾಕರ್ ಭಟ್ರ ಭವಿಷ್ಯ ಬದಲಾಗಿದ್ದೆ ಇತ್ತೀಚಿನ ವರ್ಷಗಳಲ್ಲಿ. ಮೂಲತಃ ಸಿದ್ದಾಪುರದವರೇ ಆಗಿದ್ದ ಕಮಲಾಕರ್ ಭಟ್ ಮೊದಲಿಗೆಲ್ಲ ಖಾಲಿ ಬಾಟಲ್ ಹಾಗೂ ವೀಳ್ಯದೆಲೆ ಮಾರಾಟ ಮಾಡ್ತಿದ್ರು. ಇದರ ಜೊತೆಗೆ ಯಾವುದಾದ್ರೂ ಊರಲ್ಲಿ ನಾಟಕಗಳು ನಡೆದ್ರೆ ಅಲ್ಲಿಗೆ ಹೋಗಿ ಕಡ್ಲೆಪುರಿ ಮಾರ್ತಿದ್ರಂತೆ. ಹೀಗಿದ್ದ ಮನುಷ್ಯ ಏಕಾಏಕಿ ಜ್ಯೋತಿಷಿ ಆಗಿದ್ದೇ ಇಂಟ್ರೆಸ್ಟಿಂಗ್. 2005ರ ಸಮಯದಲ್ಲಿ ಏಕಾಏಕಿ ನಾಪತ್ತೆಯಾಗಿದ್ದ ಕಮಲಾಕರ್ ಭಟ್ ಎಲ್ಲಿ ಹೋದ ಅನ್ನೋದು ಗೊತ್ತಿರಲಿಲ್ಲ. ಊರಿನ ಯಾರೊಬ್ಬರ ಸಂಪರ್ಕವೂ ಇರಲಿಲ್ಲ. ಕೇರಳ ಸೇರಿಕೊಂಡಿದ್ದ ಕಮಲಾಕರ್ ಭಟ್ ಅಲ್ಲಿಯೇ ಜ್ಯೋತಿಷ್ಯ ಶಾಸ್ತ್ರದ ಜೊತೆ ವಶೀಕರಣ ವಿದ್ಯೆಯನ್ನ ಕಲಿತಿದ್ದಂತೆ. ನಂತರ ಊರಿಗೆ ಬಂದವ ಜ್ಯೋತಿಷಿ ಶಾಸ್ತ್ರ ಹೇಳೋದಕ್ಕೆ ಶುರು ಮಾಡಿದ್ರು. ಇದಾದ ನಂತರವೇ ಬೆಂಗಳೂರಿಗೆ ಹಾರಿದ್ದು. ಯಾವಾಗ ಸಿಲಿಕಾನ್ ಸಿಟಿಗೆ ಬಂದ್ರು, ಇವರ ದಿಕ್ಕು ದೆಸೆಯೇ ಬದಲಾಗಿ ಹೋಯಿತು. ಬೆಂಗಳೂರಿಗೆ ಬಂದ ಕಮಲಾಕರ್ ಭಟ್ ಪ್ರಭಾವಿ ಜ್ಯೋತಿಷಿಯಾಗಿ ಹೋದ್ರು. ಒಂದೊಂದು ಜಿಲ್ಲೆಯಲ್ಲೂ 4-5 ಬ್ರೋಕರ್ಗಳನ್ನ ನೇಮಕ ಮಾಡಿಕೊಂಡಿದ್ರು. ಹೋಮ ಹವನದ ಜೊತೆ ವಶೀಕರಣ ಡೀಲ್ ಸಹ ಕುದುರಿಸ್ತಿದ್ರಂತೆ. ಒಂದು ಹೋಮ ಕಾರ್ಯಕ್ಕೆ 1 ಲಕ್ಷ ಚಾರ್ಜ್ ಮಾಡ್ತಿದ್ದ ಕಮಲಾಕರ್ ಬ್ರೋಕರ್ಗಳಿಗೆ 15,000 ಕೊಡ್ತಿದ್ರಂತೆ. ಈ ಸುಚಿತ್ರಾ ಕೂಡ ಬ್ರೋಕರ್ ಆಗಿಯೇ ಬಂದವಳು. ಕಮಲಾಕರ್ ಭಟ್ರ ಗರಡಿಯಲ್ಲಿ ಒಂದಿಷ್ಟು ತಿಂಗಳು ಬ್ರೋಕರ್ ಆಗಿ ಕೆಲಸ ಮಾಡಿದ್ಲು. ಆಮೇಲೆಯೇ ನೋಡಿ ಇವಳ ಹಸಿ ಬಿಸಿ ಕಹಾನಿ ಶುರುವಾಗಿದ್ದು. ಕಮಲಾಕರ್ ಭಟ್ಗೆ ರೀಲ್ಸ್ ಆಂಟಿಯ ಕಾಮ ದಿಗ್ಬಂಧನ. ಬ್ರೋಕರ್ ಕೆಲಸ ಮಾಡಿಕೊಂಡಿದ್ದ ಸುಚಿತ್ರ ಮೊದಲೆಲ್ಲ ಸೈಲೆಂಟ್ ಆಗಿಯೇ ಇದ್ಲು. ಯಾವಾಗ ರೀಲ್ಸ್ ರಾಣಿಯಾಗಿ ಬದಲಾದ್ಲು, ಕಮಲಾಕರ್ ಭಟ್ರ ಕಣ್ಣು ಕುಕ್ಕೋದಕ್ಕೆ ಶುರು ಮಾಡಿದ್ದಾಳೆ. ಕಣ್ಣಲ್ದೆ ಕಾಮದ ಹೊಳೆ ಹರಿಸಿದವಳು ಕಮಲಾಕರ್ ಭಟ್ಗೆ ಕಾಮ ದಿಗ್ಬಂಧನ ಹಾಕಿದ್ಲು. ಕೋಲ್ಮಿಂಚಿನ ಆಂಟಿ ಹಿಂದೆ ಬಿದ್ದ ಕಮಲಾಕರ್ ಭಟ್ಟ ಪ್ರಪಂಚವನ್ನೇ ಮರೆತು ಹೋಗಿದ್ರು. ಆಂಟಿಯ ಸಂಘದಲ್ಲದೆ ಸ್ವರ್ಗ ಸುಖ ಕಾಣ್ತಿದ್ರು. ಇದೇ ನೋಡಿ ಕಮಲಾಕರ್ ಭಟ್ಗೆ ಕಂಟಕವಾಗಿದ್ದು. ಅನೈತಿಕ ಸಂಬಂಧ ಅನ್ನೋ ಸಂಕೋಲೆಗೆ ಬಿದ್ದವರು ಸುಚಿತ್ರಾಳ ಕೈಗೊಂಬೆಯಾಗಿ ಹೋಗಿದ್ರು. ರೀಲ್ಸ್ ರಾಣಿಯ ಮೋಹ ತಲೆಗೇರ್ತಿದ್ದಂತೆ ಪ್ರೇಯಸಿ ಇಲ್ಲದೆ ಬದುಕೆ ನಶ್ವರ ಅನ್ನೋ ಹಂತಕ್ಕೆ ಬಂದಿದ್ರು. ಹಲೋ, ಅವನಿಗೆ ಹೇಳ್ತೀನಿ, ನಾನೇ ಲವ್ವರು, ನಾನೇ ಎಲ್ಲದು ನಾನೇ. ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಮದುವೆ ಆಗೋದಕ್ಕೆ ರೆಡಿಯಾಗಿದ್ರಂತೆ ಸುಚಿ ಕಮಲ. ಇವರಿಬ್ಬರ ಪ್ರೇಮ ಕಾವ್ಯ ಯಾವ ಮಟ್ಟಿಗೆ ಹೋಗಿತ್ತು ಅಂದ್ರೆ ಮದುವೆ ಆಗೋದಕ್ಕೂ ರೆಡಿಯಾಗಿದ್ರಂತೆ. 2 ಮಕ್ಕಳ ತಾಯಿ ಅನ್ನೋದನ್ನ ಮರೆತ ಭಟ್ಟರು ಆಂಟಿ ಪಾಲಿನ ಪುಂಗಿದಾಸ ಆಗಿದ್ರು. ಆದ್ರೆ ಇವರಿಬ್ಬರ ಮದುವೆ ಮ್ಯಾಟರ್ಗೆ ಮಕ್ಕಳು ಹಾಗೂ ಗಂಡನೇ ಅಡ್ಡಿಯಾಗಿದ್ದ. ಹೀಗಾಗಿ ಮಹೇಶನ ಕತೆ ಮುಗಿಸ್ಬೇಕು ಅಂತ ಇಬ್ಬರು ಸೇರ್ಕೊಂಡು ಪ್ಲಾನ್ ಮಾಡಿದ್ರಂತೆ.
ಈ ವಿಷಯ ಸುಚಿತ್ರಾ ಮಗಳಿಗೂ ತಿಳಿದಿತ್ತು ಎನ್ನಲಾಗ್ತಿದೆ. ಹೀಗಾಗಿಯೇ ಮಗಳು ಮನೆ ಬಿಟ್ಟು ಹೋಗ್ತಿದ್ದಂತೆ ಇವರಿಬ್ಬರು ಪಸರುಗುಟ್ಟು ಹೋಗಿದ್ದಾರೆ. ಜಲ್ದಿ ನಮ್ಮ ಸಂಚಿನ ಜಾಲವನ್ನ ಪೊಲೀಸರ ಬಳಿ ಹೇಳಿಬಿಡ್ತಾಳು ಅಂತ ವಿಲವಿಲ ಒದ್ದಾಡಿ ಹೋಗಿದ್ರು. ಮಗಳು ಮನೆ ಬಿಟ್ಟ ದಿನವೇ ಸುಚಿತ್ರಾ ಹಾಗೂ ಭಟ್ ಸಿದ್ದಾಪುರಕ್ಕೆ ಓಡೋಡಿ ಬಂದಿದ್ರು. ಮಗಳನ್ನ ಪೊಲೀಸ್ ಠಾಣೆಗೆ ಕರೆಸಿ ಅಂತ ಒತ್ತಡ ಹೇರಿದ್ರು. ಆದ್ರೆ ಈಗಾಗಲೇ ರಾತ್ರಿ ಆಗಿದೆ. ಬೆಳಗ್ಗೆ ಕರೆಸ್ತೀವಿ ಅಂತ ಪೊಲೀಸರು ಹೇಳಿದ್ರಂತೆ. ಇದಾದ ನಂತರವೇ ಸುಚಿತ್ರಾ ಗ್ಯಾಂಗ್ ಗಂಡನ ಮನೆಗೆ ನುಗ್ಗಿದ್ದು. ಗಂಡನ ಬದಲು ಬಾಬನ ಹೆಣ ಉರುಳಿಸಿದ್ದು. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಸುಚಿತ್ರಾ ಬಗ್ಗೆ ಸಿದ್ದಾಪುರದ ಗಲ್ಲಿಯಲ್ಲೂ ಜನ ಮಾತಾಡ್ತಿದ್ದಾರೆ. ಯಾಕಂದ್ರೆ ಈಕೆ ಆ ಮಟ್ಟಿಗೆ ಫೇಮಸ್ಸು. ಈಕೆಯ ಒಂದೇ ಒಂದು ಫೋನ್ಗೆ 3 ಹಂತಕರು ಓಡೋಡಿ ಬಂದಿದ್ರು. ಇದೇ ಈಗ ಪೊಲೀಸರಿಗೆ ಪ್ರಶ್ನೆಯಾಗಿ ಕಾಡುವುದಕ್ಕೆ ಶುರುವಾಗಿತ್ತು. 3 ಹುಡುಗರ ಹಿನ್ನೆಲೆ ಏನು? ಇವರನ್ನ ಇಟ್ಕೊಂಡು ರೌಡಿಸಂ ಏನಾದ್ರೂ ಮಾಡ್ತಿದ್ರ? ಇವರ ಹಿನ್ನೆಲೆ ಏನಾದ್ರೂ ಬೇರೆ ಇದೆಯಾ ಅಂತ ಪೊಲೀಸರು ಕೆದಕ್ತಿದ್ದಾರೆ. ಒಟ್ನಲ್ಲಿ ಬಾಟೆಲ್ ಮಾರ್ತಿದ್ದ ಸ್ವಾಮೀಜಿಗೆ ಅದೃಷ್ಟ ಕೈ ಹಿಡಿದಿತ್ತು. ಜ್ಯೋತಿಷ್ಯದ ವಿದ್ಯೆ ಒಲಿದಿತ್ತು. ಆದ್ರೆ ಆಂಟಿಯ ಸಂಘ ಬೆಳೆಸಿ ಈಗ ಕಂಬಿ ಹಿಂದೆ ಕಾಲ ಕಳೆಯುವಂತಾಗಿದೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಲಕ್ಕುಂಡಿಯಲ್ಲಿ ನಿಗೂಢ ಗುಹೆಗಳ ರಹಸ್ಯ ಒಂದೊಂದಾಗಿ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಕಪ್ಪತಗುಡ್ಡದ ಬೆನ್ನಲ್ಲೇ ನಾಗಾವಿ ಯಲ್ಲಮ್ಮನ ಗುಡ್ಡದ ಗುಹೆಯ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಸಿದ್ಧರ ಕಾಲದ ಸಂಪತ್ತಿನ ಬಗ್ಗೆ ಊರಿನ ಅಚ್ಚರಿಯ ಮಾಹಿತಿ ಬಿಚ್ಚಿಡ್ತಿದ್ದಾರೆ. ಕೈಗೆ ತಪ್ಪಿ ತಂದು ಒಳಗ ಹೋಗೋಣ ನಾವು ಬಾವ್ಯಾಗ. ಒಳಗೆ ಹೋಗಿ ಅದರಿಂದ ಇವಂಗ ದಿಗ್ಬಂಧನ ಆಗ್ಬಿಟ್ಟತ್ರಿ. ನಿಗೂಢ ಬಾವಿ, ಸಿದ್ಧರ ಸಂಪತ್ತಿನ ಸುಳಿ, ನಾಗಾವಿ ಯಲ್ಲಮ್ಮನ ಗುಡ್ಡದ ಗುಹೆ ರಹಸ್ಯ. ಲಕ್ಕುಂಡಿಯಲ್ಲಿ ಊಹೆಗೂ ನಿಲುಕದಂತ ವಿಸ್ಮಯಗಳು ಸೃಷ್ಟಿಯಾಗುವುದಕ್ಕೆ ಶುರುವಾಗಿದೆ. ಬಂಗಾರದ ನಿಧಿ ಸಿಕ್ಕ ದಿನದಿಂದಲೂ ಒಂದಲ್ಲೊಂದು ರಹಸ್ಯಗಳು ಬಿಚ್ಚಿಕೊಳ್ಳುವುದಕ್ಕೆ ಆರಂಭವಾಗಿದೆ. ಒಂದು ಕಡೆ ಉತ್ಖನನ ನಡೀತಾ ಇದ್ರೆ ಮತ್ತೊಂದು ಕಡೆ ಬಂಗಾರದ ಪಂಜರ ತೆರೆದುಕೊಳ್ತಿದೆ. ಕಪ್ಪತ್ತ ಗುಡ್ಡದಲ್ಲಿನ ಚಿನ್ನದ ರಹಸ್ಯ ಬಯಲಾದ ಬೆನ್ನಲ್ಲೇ ನಾಗಾವಿ ಯಲ್ಲಮ್ಮನ ಗುಡ್ಡ ಕೂಡ 10 ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇಲ್ಲೇ ಹುಟ್ಟಿ ಬೆಳೆದವರು, ಇಲ್ಲೇ ಅದೆಷ್ಟೋ ವಿಸ್ಮಯಗಳನ್ನ ಕಂಡವರು ಈಗ ಇಲ್ಲಿನ ವಿಸ್ಮಯಕಾರಿ ಕಥೆಗಳನ್ನ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ನಾಗಾವಿ ಯಲ್ಲಮ್ಮನ ಗುಡ್ಡದಲ್ಲಿರೋ ಬಂಗಾರದ ಭಂಡಾರದ ಬಗ್ಗೆ ಅಚ್ಚರಿಯ ಸಂಗತಿಗಳನ್ನ ತೆರೆದಿಟ್ಟಿದ್ದಾರೆ. ಇಲ್ಲಿರೋದು ಬರೀ ನಿಧಿಯಲ್ಲ, ಮಾಯಾವಿ ನಿಧಿ, ಘಟಸರ್ಪಗಳ ಕಣ್ಗಾವಲಿನಲ್ಲಿರೋ ಸಂಪತ್ತಿನ ಖಜಾನೆ. ಲಕ್ಕುಂಡಿ ಅನ್ನೋದು ಬರೀ ಊರಲ್ಲ, ರಾಜ ಮಹಾರಾಜರು ಆಳಿದ ರಾಜಧಾನಿ. ಒಂದು ಕಾಲದಲ್ಲಿ ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತ ಸಂಪತ್ತು ಇಲ್ಲಿತ್ತಂತೆ. ಯಾಕಂದ್ರೆ ಕಪ್ಪತ್ತ ಗುಡ್ಡದಲ್ಲಿ ಸಿಕ್ತಿದ್ದ ಬಂಗಾರದ ನಿಕ್ಷೇಪವನ್ನ ಇಲ್ಲಿಗೆ ತಂದು ಚಿನ್ನದ ನಾಣ್ಯ ಮಾಡ್ತಿದ್ರು. ಇದೇ ಕಾರಣಕ್ಕೆ ಲಕ್ಕುಂಡಿಯಲ್ಲಿ ಟಂಕಸಾಲೆ ತಲೆ ಎತ್ತಿದ್ದು. ಇಲ್ಲಿದ್ದ 7 ಕೊಪ್ಪರಿಗೆಯಷ್ಟು ಬಂಗಾರ ಭೂಗರ್ಭದ ಅಡಿ ಸೇರಿದೆಯಂತೆ. ಇದೇ ಬಂಗಾರ ಈಗ ಎಲ್ಲರ ನಿದ್ದೆಗೆಡಿಸಿರೋದು. ನಿಧಿಯ ಹಿಂದೆ ಬಿದ್ದಿರೋ ಸರ್ಕಾರ ಲಕ್ಕುಂಡಿಯಲ್ಲಿ ಅಗೆದು ಬಗೆದು ಹಾಕ್ತಿರೋದು. ಆದ್ರೆ ಒಂದೇ ಒಂದು ಚಿನ್ನದ ಚೂರು ಸಿಕ್ಕಿಲ್ಲ. ಆದ್ರೆ ನಿಗೂಢ ಗುಹೆಗಳ ರಹಸ್ಯ ಮಾತ್ರ ದಿನದಿಂದ ದಿನಕ್ಕೆ ಬಿಚ್ಚಿಕೊಳ್ತಾನೆ ಇವೆ. ಇದು ನಾಗಾವಿ ಗ್ರಾಮದಲ್ಲಿರೋ ಯಲ್ಲಮ್ಮನ ಗುಹೆ. ಈ ಗುಹೆಯಲ್ಲಿ ಅಪಾರ ಸಂಪತ್ತು ಅಡಗಿದೆ ಅಂತ ಇಲ್ಲಿನ ಜನ ಮಾತಾಡ್ತಿದ್ದಾರೆ. ಆ ಗವಿ ಒಳಗ 7 ವರ್ಷ ನೂಲಿ ಬಿಟ್ರ ಲಕ್ಕುಂಡಿ ಬಾಯಾಗ ಹೋಗತ್ತೀರಿ. ಒಂದು ನಿಂಬೆ ಹಣ್ಣು ಬಿಟ್ರು ಲಕ್ಕುಂಡಿ ಬಾಯಾಗ ಹೇಳ್ತಾ ಜಗ್ಗತ್ತಂತ್ರಿ. ಬಂಗಾರ ಬೆಳ್ಳಿ ಸಾಕಷ್ಟು ಇತ್ತಂತ. ಅದು ನಮಗರ ಏನು ಗೊತ್ತಾಗ್ಬೇಕ್ರಿ, ಅವರು ಹಿಂದೆ ಹಿರಿಯರು ಹೇಳ್ತಿದ್ರಲ್ಲ, ಕೇಳ್ತಿದ್ವಿ. ಈ ಗುಡ್ಡದ ತುದಿಯಲ್ಲೊಂದು ಬಾವಿ ಇದೆ. ಈ ಬಾವಿಯಲ್ಲಿ ದಾರ ಬಿಟ್ಟರೆ ಲಕ್ಕುಂಡಿಯಲ್ಲಿರೋ ಬಾವಿಯಲ್ಲಿ ಪ್ರತ್ಯಕ್ಷವಾಗುತ್ತಂತೆ. ಇಲ್ಲಿರೋ ಬಾವಿಗೂ ಲಕ್ಕುಂಡಿಯಲ್ಲಿರೋ ಬಾವಿಗೂ ಸಂಪರ್ಕವಿದೆಯಂತೆ. ಸುಮಾರು ವರ್ಷದ ಹಿಂದೆ ಇದೇ ಗುಹೆಯಲ್ಲಿ ಸಿದ್ಧರು ವಾಸ ಮಾಡ್ತಿದ್ರಂತೆ. ಆಗ ಇದೇ ಬಾವಿ ನೀರಲ್ಲಿ ದೀಪ ಉರಿಸುತ್ತಿದ್ದರಂತೆ. ಇದನ್ನೆಲ್ಲ ಇಲ್ಲಿನ ಜನ ಕಣ್ಣಾರೆ ಕಂಡಿದ್ದಾರಂತೆ. ಸಿದ್ಧರಿದ್ದ ಕಾಲದಲ್ಲಿ ಒಂದು ಹಸು ದಿನನಿತ್ಯ ಈ ಗುಹೆಗೆ ಹೋಗಿ ಹಾಲು ಕೊಟ್ಟು ಬರುತ್ತಿತ್ತಂತೆ. ಇದು ಹಸುಗಳನ್ನ ಕಾಯ್ತಿದ್ದ ಕೋರಿ ಮನೆತನದ ವ್ಯಕ್ತಿಗೆ ಗೊತ್ತಾಗಿದೆ. ಇದನ್ನ ಪರೀಕ್ಷೆ ಮಾಡುವುದಕ್ಕೆ ಅಂತ ತಾನೂ ಗುಹೆಯೊಳಗೆ ಹೋಗಿದ್ದಾನೆ. ಆಗ ಅಲ್ಲಿದ್ದ ಸಿದ್ಧರನ್ನ ನೋಡಿ ತಾನೂ ಅಲ್ಲೇ ಇರ್ತೀನಿ ಎಂದಿದ್ದಂತೆ. ಅಂದು ಗುಹೆಯೊಳಗೆ ಉಳಿದವ ಸುಮಾರು 20 ವರ್ಷ ಎಲ್ಲೂ ಬಂದಿರಲಿಲ್ಲ. ಒಮ್ಮೆ ತಾಯಿಯನ್ನ ನೋಡುವ ಆಸೆಯಾಗಿ ಸಿದ್ಧರ ಅನುಮತಿ ಪಡೆದು ಹೊರಬರ್ತಾನೆ. ಆದ್ರೆ ಮನೆಗೆ ಹೋಗ್ತಾ ಇದ್ದಂತೆ ಯಾರೂ ಗುರುತು ಹಿಡಿದಿಲ್ಲ. ಊರಿನವರು ಕೂಡ ಗುರುತು ಮಾಡಲ್ಲ. ತಾನೆಲ್ಲಿದ್ದೆ, ಗುಹೆಯೊಳಗೆ ಏನು ಮಾಡ್ತಿದ್ದೆ ಅನ್ನೋದನ್ನೆಲ್ಲ ಹೇಳಿದ್ರೂ ಯಾರೂ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಇದರಿಂದ ನೊಂದವ
ಮತ್ತೆ ಗುಹೆಯೊಳಗೆ ಸೇರ್ತಾ ಇದ್ದಂತೆ ಮತ್ತೆಂದೂ ಕಾಣಲೇ ಇಲ್ವಂತೆ ಆತನ ವಂಶದವರೇ ಈಗ ಈ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಅವ ಬಂದು ಏನು ಹೇಳನ್ರಿ, ಅವ ಇಲ್ಲಿಂದ ಬಂದನಲ್ಲ, ಅವ ಬೇರೆದವ್ರ ಮುಂದೆ ನನ್ನ ಬಿಡೋಕೆ ತಯಾರಿಲ್ಲ, ನನ್ನ ತಾಯಿ ಮುಖ ನೋಡ್ಬೇಕಂತ ಬಂದೀನಿ. ಆದ್ರೆ ಇಲ್ಲಿ ಏನೂ ನೀವು ಮುಟ್ಟಂಗಿಲ್ಲ, ಸೀದಾ ಹೋಗ್ಬೇಕು, ನಾವು ಬ್ಯಾಡ ಅಂದ್ರೆ ಹೋಗ್ತಿಲ್ಲ, ಸೀದಾ ಹೋಗ್ಬೇಕು, ಸೀದಾ ಬರಬೇಕು ಅಂತ ಅಷ್ಟೇ ಹೇಳಿದ್ರಂತೆ. ಯಲ್ಲಮ್ಮನ ಗುಡ್ಡಕ್ಕೂ ಘಟ ಸರ್ಪಕ್ಕೂ ಇದೆ ಸಂಬಂಧ. ನಾಗಾವಿ ಯಲ್ಲಮ್ಮನ ಗುಡ್ಡದ ಗುಹೆಯಲ್ಲಿ ಅಪಾರ ಚಿನ್ನ ಇದೆ ಅಂತ ಊರಿನವರು ಮಾತಾಡ್ತಿದ್ದಾರೆ. ಸುಮಾರು ವರ್ಷದ ಹಿಂದೆ ಈ ಗುಡ್ಡದಲ್ಲಿ ಕಲ್ಲು ಒಡಿತಿದ್ರಂತೆ. ಒಂದು ದಿನ ಕಲ್ಲು ಒಡೆಯುವಾಗ ಘಟ ಸರ್ಪವೊಂದು ಕಾಣಿಸಿಕೊಂಡಿತ್ತಂತೆ. ಅವತ್ತೇ ಕೊನೆ. ಈ ಊರಿನ ಯಾರೊಬ್ಬರು ಇಲ್ಲಿ ಕಲ್ಲು ಒಡೆಯಲ್ಲ, ಈ ಗುಡ್ಡದ ಕಲ್ಲಿನ ಸಹವಾಸಕ್ಕೂ ಹೋಗಲ್ಲ. ಇದು ಇಂದು ನೆನ್ನೆ ಹುಟ್ಕೊಂಡಿರೋ ಕಥೆಯಲ್ಲ, ಇಲ್ಲಿನ ಜನರೇ ನೋಡಿರೋ ಸತ್ಯ ದರ್ಶನವಂತೆ. ಸಿದ್ರ ಭೂಮಿ ಅಂತಕ್ಕಂಥದ್ದು ಹೆಸರು ಬರ್ಬೇಕಂದ್ರೆ ಇಲ್ಲಿ ಸಿದ್ರು ವಾಸ ಆಗಿ ಆ ಭಜನೆ ಮಾಡೋದು, ಆಮೇಲೆ ಜಾಗಟಿ ಬಾರಿಸೋದು, ಶಂಕನಾದ ಕೇಳಿ ಇಡೀ ಊರಿಗೇನೆ ಕೇಳ್ತಿತ್ತು. ಒಟ್ನಲ್ಲಿ ದಿನಕ್ಕೊಂದರಂತೆ ನಿಗೂಢ ಗುಹೆಗಳು ಪ್ರತ್ಯಕ್ಷವಾಗ್ತಿತ್ತು. ಎಲ್ಲದರ ಸುತ್ತವೂ ನಿಧಿ ರಹಸ್ಯವೇ ಅಡಗಿ ಕೂತಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ್.